ಮಳೆರಾಯನ ಅಬ್ಬರಕ್ಕೆ ಕರುನಾಡು ಕಂಗಾಲಾಗಿದೆ. ರಾಜ್ಯಾದ್ಯಂತ ಮಳೆ ಸಾಲು ಸಾಲು ಅವಾಂತರಗಳನ್ನು ಸೃಷ್ಟಿಸಿದೆ. ವರುಣಾರ್ಭಟದ ಕಂಪ್ಲೀಟ್ ರಿಪೋರ್ಟ್ ಇಲ್ಲಿದೆ ನೋಡಿ. ಮಳೆ ಅಬ್ಬರಕ್ಕೆ ಕರುನಾಡು ತತ್ತರ, ಮಳೆ ಅವಾಂತರಕ್ಕೆ ಬದುಕು ದುಸ್ತರ. ರಾಜ್ಯದಲ್ಲಿ ಮಳೆರಾಯ ಅಬ್ಬರಿಸಿ ಬೊಬ್ಬಿರಿಯುತ್ತಿದ್ದಾನೆ. ನಿರಂತರವಾಗಿ ಸುರಿಯುತ್ತಿರುವ ಮಳೆಗೆ ಜನಜೀವನ ಅಸ್ತವ್ಯಸ್ತವಾಗಿದೆ. ಕರುನಾಡಿನಾದ್ಯಂತ ವರುಣದೇವ ಸೃಷ್ಟಿಸಿದ ಅವಾಂತರಗಳನ್ನು ನೋಡೋದಾದ್ರೆ ಗುಡ್ಡ ಕುಸಿತ, ರಸ್ತೆ ಸಂಚಾರ ಅಸ್ತವ್ಯಸ್ತ. ಕೊಡಗಿನ ಸೋಮವಾರಪೇಟೆಯಲ್ಲಿ ಮಳೆ ನೂರಾರು ಅವಾಂತರಗಳನ್ನು ಸೃಷ್ಟಿಸಿದೆ. ಶಾಂತಳ್ಳಿ ಸಮೀಪದ ಜೇಡಿಗುಂಡಿ ಎಂಬಲ್ಲಿ ಗುಡ್ಡ ಕುಸಿದಿದೆ. ಇದರಿಂದ ಸೋಮವಾರಪೇಟೆ ಶಾಂತಳ್ಳಿ ಸಂಪರ್ಕ ಅಸ್ತವ್ಯಸ್ತವಾಗಿದೆ. ಮಳೆಗೆ ಕಡಲು ಕೊರೆತ ಉಲ್ಬಣ. ಕಡಲ ತೀರದಲ್ಲಿ ಕಡಲು ಕೊರೆತ ಸಮಸ್ಯೆ ಮತ್ತೆ ಉಲ್ಬಣಗೊಂಡಿದೆ. ಉಳ್ಳಾಲದ ಸೋಮೇಶ್ವರ ಉಚ್ಚಿಲ ಭಾಗದಲ್ಲಿ ಕಡಲು ಅಬ್ಬರಿಸುತ್ತಿದ್ದು ಹಲವು ಮನೆಗಳು ಕುಸಿದು ಬೀಳುವ ಅಪಾಯದಲ್ಲಿದೆ. ಮಂಗಳೂರಿನ ಕಡಲ ತೀರದಲ್ಲಿ ಈ ಬಾರಿಯೂ ಕೂಡ ಕಡಲ್ ಕೊರೆತದ ಸಮಸ್ಯೆ ಅನ್ನುವಂಥದ್ದು ಉಲ್ಬಣಿಸಿರುವಂಥದ್ದು. ಮಂಗಳೂರಿನ ಉಳ್ಳಾಲದ ಸೋಮೇಶ್ವರ ಉಚ್ಚಿಲ ಭಾಗದಲ್ಲಿ ಈ ಬಾರಿಯೂ ಕೂಡ ಕಡಲು ಅಬ್ಬರಿಸಿ ಕೆಲವೊಂದು ಮನೆಗಳು ಅಪಾಯದ ಅಂಚಿನಲ್ಲಿರುವಂಥದ್ದು. ಬದುಕು ಕಸಿದುಕೊಂಡ ಮಳೆ. ವರುಣಾರ್ಭಟಕ್ಕೆ ಬೆಳಗಾವಿ ಜಿಲ್ಲೆ ತತ್ತರಿಸಿದೆ. ಈ ಮಳೆ ಬಡ ವೃದ್ಧೆಯ ಬದುಕನ್ನೇ ಕಸಿದುಕೊಂಡಿದೆ. ಕೃಷ್ಣಾಬಾಯಿ ತಯಾರಿಸಿದ್ದ ಮಡಿಕೆಗಳು ನೀರು ಪಾಲಾಗಿವೆ. ಶವ ಸಂಸ್ಕಾರಕ್ಕೆ ಪರದಾಟ. ದಾವಣಗೆರೆಯಲ್ಲೂ ಮಳೆ ಅವಾಂತರ ಹೆಚ್ಚಾಗಿದ್ದು ನದಿಯಲ್ಲಿ ಮೃತದೇಹ ಹೊತ್ತು ಶವ ಸಂಸ್ಕಾರಕ್ಕೆ ಪರದಾಡುವಂತಾಗಿದೆ. ಮಾರುಕಟ್ಟೆ ಜಲಾವೃತ. ಹಾಸನ ಜಿಲ್ಲೆಯಲ್ಲಿ ವರುಣನ ಅಬ್ಬರ ಜೋರಾಗಿದೆ. ಹೇಮಾವತಿ ಆರ್ಭಟಕ್ಕೆ ಹೊಳೆನರಸೀಪುರ ಎಪಿಎಂಸಿ ಜಲಾವೃತವಾಗಿದೆ. ಕೋಳಿ ಫಾರಂ ಧರಾಶಾಹಿ. ಮಲೆನಾಡು ಶಿವಮೊಗ್ಗದ ಮೋಜಪ್ಪ ಹೊಸೂರು ಗ್ರಾಮದಲ್ಲಿ ಕೋಳಿ ಫಾರಂ ಧರಾಶಾಹಿಯಾಗಿದೆ. ಸಾವಿರಾರು ಕೋಳಿಗಳನ್ನು ಕಳೆದುಕೊಂಡ ರೈತ ಕಂಗಾಲಾಗಿದ್ದಾರೆ. ಗೋಕಾಕ್ ಜಲಪಾತದ ವೈಭವ. ಹಲವು ದಿನಗಳಿಂದ ನಿರಂತರವಾಗಿ ಸುರಿಯುತ್ತಿರುವ ಮಳೆ ನಾನಾ ಅವಾಂತರಗಳನ್ನು ಸೃಷ್ಟಿಸಿದೆ. ವರುಣನ ಅಬ್ಬರಕ್ಕೆ ಅಪಾರ ಪ್ರಮಾಣದ ಸಾವು ನೋವು ಸಂಭವಿಸುತ್ತಿದೆ. ಬ್ಯೂರೋ ರಿಪೋರ್ಟ್, ರಿಪಬ್ಲಿಕ್ ಕನ್ನಡ. ಕಾರವಾರದಲ್ಲಿ ಗುಡ್ಡ ಕುಸಿತದ ದುರಂತ ಇಡೀ ಕರಾವಳಿಯನ್ನೇ ಬೆಚ್ಚಿ ಬೀಳಿಸಿದೆ. ಗುಡ್ಡ ಕುಸಿದ ಜಾಗದಲ್ಲಿ ರಕ್ಷಣಾ ಕಾರ್ಯ ಭರದಿಂದ ಸಾಗಿದೆ. ಹನ್ನೊಂದನೇ ದಿನಕ್ಕೆ ಕಾಲಿಟ್ಟ ಸರ್ಚ್ ಆಪರೇಷನ್. ಟ್ರಕ್ ಪತ್ತೆ ಆಯ್ತು, ಉಳಿದವರು ಎಲ್ಲಿ? ಕಾರವಾರದ ಶಿರೂರು ದುರಂತ ನಡೆದೆ ಇವತ್ತಿಗೆ 11ನೇ ದಿನ. ಗುಡ್ಡ ಕುಸಿದ ಜಾಗದಲ್ಲಿ ಸೇನೆ, ಎನ್ಡಿಆರ್ಎಫ್ ಬಿಟ್ಟು ಬಿಡದೆ ಸುರಿಯೋ ಮಳೆಯಲ್ಲೂ ನಾಪತ್ತೆಯಾದವರಿಗಾಗಿ ಹುಡುಕಾಡ್ತಾ ಇದ್ದಾರೆ. ಪೋಕ್ ಲೈನರ್, ಬೂಮರ್ ಮೆಷಿನ್, ಡ್ರೋನ್ ಬಳಸಿಕೊಂಡು ಕಾರ್ಯಾಚರಣೆ ನಡೆಸಲಾಗ್ತಾ ಇದೆ. ಅವಿರತ ಶೋಧ ಕಾರ್ಯ ನಡೆಸಿದ ಬಳಿಕ ಗಂಗಾವಳಿ ನದಿಯಲ್ಲಿ 30 ಮೀಟರ್ ಆಳದಲ್ಲಿ ಟ್ರಕ್ ಪತ್ತೆಯಾಗಿದೆ. ಕೇರಳ ಮೂಲದ ಚಾಲಕ ಅರ್ಜುನ್ ಇದ್ದ ಟ್ರಕ್ ಕಾಣಿಸಿಕೊಂಡಿದೆ. ಪೋಕ್ ಲೈನರ್ ಕಾರ್ಯಾಚರಣೆಯಲ್ಲಿ ನದಿ ಆಳದಲ್ಲಿ ಟ್ರಕ್ ಸಿಲುಕಿಕೊಂಡಿರುವುದು ತಿಳಿದು ಬಂದಿದೆ. ಇವತ್ತು 11 ದಿವಸ ಕಳೆದಿದೆ ಸರ್ ಕಾರ್ಯಾಚರಣೆ. ಇವತ್ತಿನ ಕಾರ್ಯಾಚರಣೆ ಯಾವ ರೀತಿಯಾಗಿ ನಡೀತಿದೆ ಸರ್? ನೋಡಿ, ನನಗೆ ಒಂದು ವಾರವಾಯಿತು ನಾನಿಲ್ಲಿದ್ದೇನೆ. ನಾನು ಮಾತ್ರವಲ್ಲ, ನಮ್ಮ MP ಇದ್ದಾರೆ, ಬೇರೆ MLS ಇದ್ದಾರೆ.
ಇವತ್ತು ಮಂತ್ರಿಗಳು ಕೂಡ ಇಬ್ಬರು ಬರ್ತಾ ಇದ್ದಾರೆ. ಪ್ರತಿದಿನ ಬೆಳಗ್ಗೆ ಬಂದಾಗ ಇವತ್ತು ಏನಾದರೂ ನಮ್ಮ ಅರ್ಜುನ್ ಸಿಗ್ಬೋದು, ಅದೇ ರೀತಿಯಲ್ಲಿ ನಿಮ್ಮ ಇಬ್ಬರಿದ್ದಾರೆ ಅವರು ಸಿಗ್ಬೋದು ಎಂಬ ಒಂದು ನಿರೀಕ್ಷೆಯಲ್ಲಿ ನಾವಿದ್ದೆವು. ಆದರೆ ಕೊನೆ ಗಳಿಗೆಯಲ್ಲಿ ಟ್ರಕ್ ಸಿಕ್ಕಿದೆ ಅಂತ ಒಂದು ಸಂತೋಷವಾಯಿತು. ಸೇನೆ, ಎನ್ಡಿಆರ್ಎಫ್, ಎಸ್ಡಿಆರ್ಎಫ್ನಿಂದ ರೆಸ್ಕ್ಯೂ ಆಪರೇಷನ್ ನಡೀತಾ ಇದ್ದು ನದಿ ನಡುವೆ ಶೋಧ ಕಾರ್ಯ ಜೋರಾಗಿ ನಡೀತಾ ಇದೆ. ಸದ್ಯ ಪತ್ತೆಯಾದ ಲಾರಿಯನ್ನ ಹೊರ ತೆಗೆಯೋದೇ ನಿವೃತ್ತ ಮೇಜರ್ ಜನರಲ್ ಇಂದ್ರ ಬಾಲನ್ ಟೀಮ್ಗೆ ದೊಡ್ಡ ಚಾಲೆಂಜ್ ಆಗ್ಬಿಟ್ಟಿದೆ. ಶಿರೂರಿಗೆ ಕಾದಿದ್ಯಾ ಮತ್ತೊಂದು ಶಾಕ್. 2 ಕಿಲೋಮೀಟರ್ ದೂರದಲ್ಲಿ ಮತ್ತೆ ಗುಡ್ಡ ಕುಸಿತ. ಇದಾಗಲೇ ಮಹಾ ದುರಂತದಲ್ಲಿ 11 ಮಂದಿ ಬಲಿಯಾಗಿರುವ ಶಿರೂರಿಗೆ ಮತ್ತೊಂದು ಶಾಕ್ ಎದುರಾಗಿದೆ. ಶಿರೂರು ಗುಡ್ಡದಿಂದ ಕೇವಲ 2 ಕಿಲೋಮೀಟರ್ ದೂರದಲ್ಲಿ ಮತ್ತೆ ಗುಡ್ಡ ಕುಸಿದಿದೆ. ಇದು ಮತ್ತಷ್ಟು ಆತಂಕವನ್ನ ಹೆಚ್ಚಿಸಿದೆ. ಶಿರೂರು ಭಾಗದಲ್ಲಿ ಗುಡ್ಡ ಕುಸಿತ ಆಗಿ ಇವತ್ತಿಗೆ 11ನೇ ದಿನ. ಇವತ್ತು ಅಲ್ಲಿಂದ ಕೇವಲ ಒಂದು 2 ಕಿಲೋಮೀಟರ್ ಮುಂದೆ ಬಂದರೆ ಈ ಒಂದು ಜಾಗದಲ್ಲಿ ಈಗ ಮತ್ತೊಂದು ಜಾಗದಲ್ಲಿ ಗುಡ್ಡ ಕುಸಿತ ಆಗಿರುವಂಥ ದೃಶ್ಯವನ್ನು ನಾವಿಲ್ಲಿ ಗಮನಿಸ್ಬೋದು. ನೋಡಿ, ಒಂದು ಕಡೆ ದೊಡ್ಡ ದುರಂತವೇ ಸಂಭವಿಸಿದೆ. ಅಲ್ಲಿಂದ ಕೇವಲ 2 ಕಿಲೋಮೀಟರ್ ನಾವು ಅಂಕೋಲದ ಕಡೆ ನಾವು ಬಂದಾಗ ಈ ಜಾಗದಲ್ಲಿ ಈ ಒಂದು ಗುಡ್ಡ ಕುಸಿರೋದನ್ನು ನಾವಿಲ್ಲಿ ಗಮನಿಸ್ತಾ ಇದ್ದೀವಿ. ದುರಂತ ನಡೆದ ಸ್ಥಳದಲ್ಲಿ ನಾಯಿ ಪರದಾಟ. 11 ದಿನಗಳಿಂದ ಶ್ವಾನ ಮೂಕರೋಧನೆ. ಇನ್ನು ಭೂಕುಸಿತ ಪ್ರದೇಶದಲ್ಲಿ ನಾಯಿ ಮೂಕರೋಧನೆ ಕರಳು ಹಿಂಡುವಂತಿದೆ. ಕಳೆದ 11 ದಿನಗಳಿಂದ ರೋಧಿಸ್ತಾ ಇರುವ ಶ್ವಾನ ಊಟ ತಿಂಡಿ ಬಿಟ್ಟು ಲಕ್ಷ್ಮಣ್ ನಾಯ್ಕ ಕುಟುಂಬದವರಿಂದ ಹುಡುಕಾಡ್ತಾ ಇದೆ. ಮನೆಯವರನ್ನು ಕಳೆದುಕೊಂಡ ಶ್ವಾನ ಕೂಡ ಇನ್ನೂ ಕೂಡ 11 ದಿವಸಗಳಿಂದ ತನ್ನವರಿಗಾಗಿ ಕಣ್ಣೀರಿಡ್ತಾ ಇದೆ. ನೋಡ್ತಾ ಇರ್ಬೋದು ಯಾವ ರೀತಿಯಾಗಿ ಶ್ವಾನ ಕೂಡ ಇದೇ ಸ್ಥಳದಲ್ಲಿ ಕಣ್ಣೀರಿಡ್ತಾ ಇರುವಂಥದ್ದು. ಯಾಕಂತ ಹೇಳಿದ್ರೆ 11 ದಿನಗಳಾದರೂ ಕೂಡ ಮನೆಯವರು ಯಾರೂ ಕೂಡ ಸಿಗ್ತಾ ಇಲ್ಲ. ಹೀಗಾಗಿ ಸಂಬಂಧಪಟ್ಟ ಶ್ವಾನ ಕೂಡ ತುಂಬ ಬಡಕಲಾಗಿದೆ. ನೋಡ್ತಾ ಇರ್ಬೋದು ಯಾವ ರೀತಿಯಾಗಿ ಶ್ವಾನಗಳು ಕೂಡ ಇದ್ದಿರುವ ದೃಶ್ಯವನ್ನು ಕಾಣ್ತಾ ಇದ್ದೇವೆ. ಕಾರ್ಯಾಚರಣೆಯಲ್ಲಿ ಟ್ರಕ್ ಏನೋ ಪತ್ತೆಯಾಗಿದೆ. ಆದ್ರೆ ಆ ಟ್ರಕ್ನಲ್ಲಿ ಚಾಲಕ ಅರ್ಜುನ್ ಇದ್ದಾನಾ ಅಥವಾ ನದಿಯಲ್ಲಿ ಕೊಚ್ಚಿಕೊಂಡು ಹೋಗಿದ್ದಾನಾ ಅನ್ನೋದೇ ಇನ್ನೂ ನಿಗೂಢವಾಗಿದೆ. ಇದಿಷ್ಟೇ ಅಲ್ಲ, ಗಂಗಾವಳಿ ನದಿಯಲ್ಲಿ ನಾಪತ್ತೆಯಾಗಿರುವ ಜಗನ್ನಾಥ್ ನಾಯ್ಕ್ ಹಾಗೂ ಲೋಕೇಶ್ಗೂ ಶೋಧ ಕಾರ್ಯ ಮುಂದುವರೆದಿದೆ. ನಾಗೇಂದ್ರ ಬಾಬು ಜೊತೆ ಶೇಷಗಿರಿ ಮುಂಡಳ್ಳಿ, ರಿಪಬ್ಲಿಕ್ ಕನ್ನಡ, ಕಾರವಾರ. ಇಲ್ಲಿರುವಂತ ಈ ಒಂದು ಗುಡ್ಡ ಕುಸಿದ ಪರಿಣಾಮ ಯಾವ ರೀತಿಯಾಗಿತ್ತು ಅಂತಂದ್ರೆ ಗಂಗಾವಳಿ ನದಿ ಪಕ್ಕದಲ್ಲಿರುವಂತಹ ಉಳುವರ್ ಎನ್ನುವ ಗ್ರಾಮ ಸಂಪೂರ್ಣವಾಗಿ ಇವತ್ತು ನಾಶ ಆಗಿದೆ. ಮನೆ ಮಠ ಏನಿಲ್ಲ, ಎಲ್ಲ ಹೋಗ್ಬಿಟ್ಟಿದೆ. ಇವತ್ತು ರಿಪಬ್ಲಿಕ್ ಕನ್ನಡ ಮಾಡಿದಂತ ಒಂದು ವರದಿಯಿಂದಾಗಿ ಎಚ್ಚೆತ್ತುಕೊಳ್ಳುವಂತ ಕೆಲಸ ಸರ್ಕಾರ ಮಾಡಿದೆ, ಸಚಿವರು ಕೂಡ ಮಾಡಿದ್ದಾರೆ. 2 ಗಂಟೆಗೆ ಸುದ್ದಿ ಮೂಡಿಸಿದ್ದು 6 ಗಂಟೆಗೆ ಎಲ್ಲ ಸಚಿವರು ಮಿನಿಸ್ಟರ್ ಎಲ್ಲ ಬಂದು ಇಲ್ಲಿ ನೋಡೋಗಿದ್ದಾರೆ. ಎಲ್ಲಾ ಜನರಿಗೂ 1,20,000 ಮತ್ತೆ ಅವರಿಗೆ ಮನೆಗೆ 5 ಲಕ್ಷ. ಈ ಸುದ್ದಿಯನ್ನ ಎಲ್ಲ ಒಂದು ಅಧಿಕಾರಿಗಳಿಗೆ ಮೂಡಿಸಿದ್ದಕ್ಕಾಗಿ ರಿಪಬ್ಲಿಕ್ ಕನ್ನಡ ಟಿವಿಗೆ ಧನ್ಯವಾದ ಹೇಳಿ ಇಷ್ಟಪಡ್ತೇವೆ. ಮನೆನೂ ಕೊಡ್ತೇವೆ, ಮಕ್ಕಳ ಶಿಕ್ಷಣಕ್ಕೆ ತೊಂದರೆ ಆಗದೆ ಇದ್ದಂಗೆ ಹೆಲ್ಪ್ ಮಾಡ್ತೇವೆ. 1,20,000 ಮನೆ ಯಾರ್ದ್ರ ಡ್ಯಾಮೇಜ್ ಆಗಿದೆ ಅದನ್ನ ಕೊಡ್ತೀವಿ ಅಂತ ಒಪ್ಕೊಂಡಿದ್ದಾರೆ. ನಮ್ಮ ಕಷ್ಟಕ್ಕೆ ನೀವು ರಿಪಬ್ಲಿಕ್ ಕನ್ನಡದವರಾದಂತ ನೀವು ನೆರವಾಗಿರುತ್ತೆ ನಾವು ನಂಬಿದ್ದೇವೆ. ಅವರಿಗೆ ಸೂರನ್ನ ಕಲ್ಪಿಸಿಕೊಡೋವರೆಗೂ ಕೂಡ ರಿಪಬ್ಲಿಕ್ ಕನ್ನಡ ಅವರಿಗೆ ಧ್ವನಿಯಾಗಿ ನಿಲ್ಲುವಂತ ಕೆಲಸವನ್ನ ಮಾಡುತ್ತೆ.